ನಮಸ್ಕಾರ, ವನಶ್ರೀ ಚಾನಲ್ಗೆ ಹೊಸ ಸ್ವಾಗತ. ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇವತ್ತಿನ ಧಾರಾವಾಹಿ ಪ್ರೇಮಕಾವ್ಯದಲ್ಲಿ ಪ್ರೇಮ ಸುಳ್ಳೇಳೆ ಅನ್ನೋದೊಂದು ನೆವ ಇಟ್ಕೊಂಡು ಅವಳನ್ನ ಮನೆಯಿಂದ ಆಚೆ ಹಾಕೋಕ್ಕೆ ಎಲ್ಲರೂ ವಂಚಾಗ್ತಿದ್ದಾರೆ. ಆದರೆ ಅವಳ ಗಂಡ ಮಾತ್ರ ಅವಳ ಪರವಾಗಿದ್ದಾನೆ. ಬೇರೆ ಎಲ್ಲರೂ ಕೂಡ ಅವಳನ್ನ ದ್ವೇಷ ಮಾಡ್ತಾ ಇದ್ದಾರೆ. ಹಾಗಾಗಿ ಪಾಪ ತುಂಬ ದುಃಖದಲ್ಲಿದ್ದಾಳೆ. ಅವಳು ಮಾಡಿದ ತಪ್ಪೇನಿಲ್ಲ. ಅವನ್ನ ಮದುವೆ ಮಾಡ್ಕೋಬೇಕು ಒಂದು ಇಂಟೆನ್ಷನ್ ಇಟ್ಕೊಂಡು ಅವಳು ಆ ರೀತಿ ನಡ್ಕೊಂಡಿದ್ದಾಳೆ. ಅಷ್ಟು ಬಿಟ್ಟರೆ ಮಾಡಿದಂಥ ತಪ್ಪು ನನಗೇನು ಕಾಣಿಸ್ಲಿಲ್ಲ ಅಲ್ಲಿ. ಆದರೆ ಅವ್ರ ಅಪ್ಪ ಅಮ್ಮ ಕೂಡ ಅವಳಿಗೆ ಚೆನ್ನಾಗಿ ಬೈದು ನೀ ಸತ್ತೇ ಹೋದೆ, ನಮ್ಮ ಪಾಲಿಗೆ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಮನೆ ಬಿಟ್ಟು. ಆವಾಗ ಅವಳಿಗೆ ತುಂಬ ನೋವಾಗುತ್ತೆ. ಆ ನೋವನ್ನು ಹೇಳ್ಕೊಳ್ಳೋಕ್ಕೆ ಪಾಪ ರಾಮನ ಹತ್ರ ಹೇಳ್ಕೊತಾಳೆ. ನೋಡು ರಾಮು, ಅಪ್ಪನೂ ಕೂಡ ನನ್ನನ್ನು ನೀನು ಸತ್ತೇ ಹೋದೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ನಾನು ಹಿಂಗಿರೋದು ನನಗೆ ತುಂಬ ದುಃಖ ಆಗ್ತಾಯಿದೆ. ನಾನು ಮಾಡಿದ ತಪ್ಪಾದರೂ ಏನು, ನಾನು ಇಷ್ಟಪಟ್ಟಿದ್ದವನ್ನ ನಾನು ಪಡ್ಕೊಂಡಿದ್ದು ನನ್ನ ತಪ್ಪ ಅಂತ ಕೇಳ್ತಾಳೆ. ಏನಿಲ್ಲ, ನೀನು ಸುಮ್ಮನಿರೋ, ತಲೆ ಕೆಡಿಸ್ಕೋಬೇಡ, ಅವರು ಅಂದರೆ ಅಂದಲಿ ಮತ್ತೆ ಸರಿ ಹೋಗ್ತಾರೆ, ನೀನು ಸುಮ್ಮನಿರು, ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾನೆ ರಾಮು. ಆದರೆ ಪ್ರೇಮ ಮಾತ್ರ ತುಂಬ ಬೇಜಾರು ಮಾಡಿಕೊಂಡು ಅಳ್ತಾಳೆ, ತುಂಬಾ ಅಳ್ತಾಳೆ. ಆಮೇಲೆ ಅವ್ರ ಅತ್ತೆ, ದೊಡ್ಡತ್ತೆ ಅಂತೂ ತುಂಬಾ ಸಿಟ್ಟು, ದ್ವೇಷ, ನನಗೆ ಮೋಸ ಮಾಡಿದ್ಲಲ್ಲ, ಸುಳ್ಳು ಹೇಳಿ ರಾಮುನೇ ತಾಳಿ ಕಟ್ತಾ ಅಂತ ಸುಳ್ಳು ಹೇಳಿದ್ಲಲ್ಲ ಅವಳು ಅಂತೇಳ್ಬಿಟ್ಟು ತುಂಬಾ ದ್ವೇಷ ಮಾಡ್ತಾಳೆ. ಇವಳು ಕಾವ್ಯ ಕೂಡ ಏನೂ ಮಾತಾಡೋ ಸ್ಥಿತಿಲಿರಲ್ಲ ಪಾಪ. ಅವಳು ತುಂಬಾ ಯೋಚನೆಯಲ್ಲಿರ್ತಾಳೆ. ಅಕ್ಕನ ಕಡೆ ಹೇಳೋಂಗೂ ಇಲ್ಲ ಸುಮ್ಮನೆ ಇರೋಂಗೂ ಇಲ್ಲ. ಆ ರೀತಿ ಪರಿಸ್ಥಿತಿಲಿ ಕಾವ್ಯ ಇರ್ತಾಳೆ. ಕಾವ್ಯ ಏನೂ ಮಾಡೋಕ್ಕಾಗಲ್ಲ, ಯಾರ ಪರವಾಗೂ ಮಾತಾಡೋಕ್ಕಾಗಲ್ಲ ಅವಳು. ಆದರೆ ಪ್ರೇಮ ಅಂತೂ ತುಂಬ ದುಃಖದಲ್ಲಿರ್ತಾಳೆ. ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಆದರೆ ಅವರ ಮನೆಯಲ್ಲಿ ಅವರು ಒಬ್ಬರಾದರೂ ಜೊತೆಗಿರ್ತಾರಲ್ಲ, ಹಾಗಾಗಿ ಅವರು ಬಾಮ್ಮ ಬಂದ್ಯಾ, ನೀನು ಎಲ್ಲಿ ಹೋಗ್ಬಿಡ್ತೀಯೋ ಅಂದ್ಕೊಂಡಿದ್ದೆ, ಬಂದುಬಿಟ್ಟಿಯಲ್ಲ ಅಂಥೇಳಿ ಒಳಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಅತ್ತೆ ಅಂತೂ ತುಂಬ, ದೊಡ್ಡತ್ತೆ ತುಂಬಾ ಸಿಟ್ಟಿದೆ. ಇವಳು ಯಾವ ಮುಖ ಬಿಟ್ಕೊಂಡು ನಮ್ಮ ಮನೆಗೆ ಬರ್ತಾಯಿದ್ದಾಳೆ, ನೀನು ಏನಕ್ಕೆ ಇವಳನ್ನ ಕರ್ಕೊಂಡು ಬರ್ತಾಯಿದ್ದೀಯಾ, ಇವಳನ್ನ ತಗೊಂಡೋಗಿ ಆಚೆಗೆ ನೂಕು ಅಂತ ಹೇಳ್ತಾಳೆ. ಅವಳು ಬಿಡಿ ಹೋಗಲಿ, ಅವಳು ಮಾಡಿದ ತಪ್ಪಾದರೂ ಇನ್ನೆಷ್ಟು ಮಹಾ ಅಂತ ಅಂದ್ರೂ ಕೇಳಲ್ಲ. ನನ್ನ ಮನೇಲೇ ಇದ್ಕೊಂಡು ನನಗೇ ಸುಳ್ಳು ಹೇಳಿದವಳು ಇವಳು ಅಂತೇಳ್ಬಿಟ್ಟು ಎಳ್ಕೊಂಡೋಗಿ ಆಚೆಗೆ ದಬ್ಬಕ್ಕೆ ಹೋಗ್ತಾಳೆ. ಅದು ಸಿಟ್ಟು ತಡೆಯೋಕ್ಕಾಗಲ್ಲ ಪಾಪ ಅವಳಿಗೆ, ಭಾಳ ಬೇಜಾರಾಗುತ್ತೆ. ಆಮೇಲೆ ಅವಳು ಮಾಡಿದ್ದು ಕೂಡ ಆ ಟೈಮಲ್ಲಿ ತಪ್ಪೇ. ತುಂಬಾ ಸುಳ್ಳು ಹೇಳಿ ಅವಳೇ ತಾಳಿ ಕಟ್ಕೊಂಡು, ಡಿಕ್ಕಿಲೆಲ್ಲ ಕೂತ್ಕೊಂಡು ಅವಳೇ ತಾಳಿ ಕಟ್ಕೊಂಡು, ಅವಳು ರಾಮು ನನ್ನ ಮದುವೆ ಆದ ಅಂತ ಹೇಳಿದ್ದು ಸುಳ್ಳು. ಅವೆಲ್ಲ ಮಾಡಬಾರ್ದಾಗಿತ್ತು, ಮಾಡಿದ್ದು ತಪ್ಪೇ. ಅಂದರೆ ಅವನು ಪ್ರೀತಿಸಿದ್ದಕ್ಕೆ ಇವ್ರು ಮದುವೆ ಮಾಡ್ಕೊಳ್ಳಲ್ಲ, ಇವಳು ವಿದ್ಯಾವಂತೆ ಅಲ್ಲ, ದಡ್ಡಿ ಅಂತ ಹೇಳ್ಬಿಟ್ಟು ಇವಳನ್ನ ಮಾಡ್ಕೊಳ್ಳಲ್ಲ ಅಂತೇಳ್ಬಿಟ್ಟು ಅವಳು ಆ ರೀತಿ ಮಾಡಿರ್ತಾಳೆ. ಎಷ್ಟು ಕನ್ವಿನ್ಸ್ ಮಾಡೋಕ್ಕೆ ಹೋದ್ರೂ ಕೇಳೋದೇ ಇಲ್ಲ. ಆಮೇಲೆ ಏನು ಮಾಡ್ತಾಳೆ ಅಂದರೆ, ಇವಳು ದೊಡ್ಡ ಅತ್ತೆ ಅವಳು ಜುಟ್ಟನ್ನು ಹಿಡ್ಕೊಂಡು ಎಳ್ಕೊಂಡೋಗಿ ಆಚೆಗೆ ಎಸೆಯಕ್ಕೆ ಹೋಗ್ತಾಳೆ. ಆವಾಗ ತುಂಬ ಬೇಜಾರಾಗುತ್ತೆ ಪಾಪ ಅನಿಸುತ್ತೆ. ಇದೆಲ್ಲ ನೋಡಿದಾಗ ನೋಡಿ ಹೇಗೆ ಅವಳನ್ನು ಎಳ್ಕೊಂಡೋಗಿ ಆಚೆ ದಾಟಾಚೆಗೆ ಅಂತೇಳ್ಬಿಟ್ಟು ಬೈಕೊಂಡು ಹೊರಗಡೆಗೆ ಹಾಕಕ್ಕೆ ಹೋಗ್ತಾಳೆ. ಇದನ್ನು ನೋಡಿದವರಿಗೆ ತುಂಬಾ ಬೇಜಾರಾಗುತ್ತೆ. ಯಾರು ಹೇಳಿದ್ರೂ ಇವ್ರು ಕೇಳೋ ಪರಿಸ್ಥಿತಿಲಿ ಇರಲ್ಲ. ಅವಳು ತಪ್ಪಾಯಿತು, ನಿಜ ಒಪ್ಕೊಂಡಿದ್ದಾಳೆ. ನಿಜ ಒಪ್ಕೊಂಡ್ರೂ ಅವರು ಕ್ಷಮಿಸೋ ಬುದ್ಧಿ ಇಲ್ಲ ಯಾರಿಗೂ. ನಿಜ ಒಪ್ಕೊಳ್ದೆ ಹೋಗಿದ್ರೆ, ಸುಳ್ಳು ಹೇಳಿದರೆ ಪರವಾಗಿಲ್ಲ. ಅವಳು ನಿಜ ಒಪ್ಕೊಂಡ್ರೂ, ಪ್ರೇಮ ನಿಜ ಒಪ್ಕೊಂಡ್ರೂ ಅವ್ರ ಮನೆಯವ್ರು ಯಾರೂ ಕ್ಷಮಿಸ್ತಿಲ್ಲ. ಯಾರೂ ಅವಳನ್ನ ಒಳಗಡೆ ಬಿಟ್ಕೋತಾ ಇಲ್ಲ. ರಾಮು ಒಬ್ಬನೇ ಅವಳ ಸಪೋರ್ಟಿಗಿರೋದು, ಇನ್ಯಾರೂ ಅವಳನ್ನ ಕ್ಯಾರೆ ಅನ್ನಲ್ಲ. ಭಾಳ ಬೇಜಾರಾಗುತ್ತೆ ಪಾಪ. ಅವರೊಬ್ಬರು ಜೊತೆಗಿದ್ದಾರೆ, ಆದರೆ ಅವ್ರನ್ನ ಕೇರ್ ಮಾಡಲ್ಲ, ಅವರಿಗೆ ಬೈತಾರೆ ಎಲ್ಲರೂ, ಅವಳನ್ನ ಯಾಕೆ ಒಳಗೆ ಕರ್ಕೊಂಡು ಬರ್ತೀಯ ಅಂಥೇಳಿ. ಇದನ್ನೆಲ್ಲ ಕೇಳಿದ ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆದರೆ ಆಚೆ ನೂಕ್ಬಿಡ್ತಾಳೆ ಅವರ ದೊಡ್ಡತ್ತೆ. ಅವ್ರ ಅತ್ತೆಗಂತೂ ಖುಷಿ, ಅತ್ತೆಗೂ ಖುಷಿ, ನಾದಿನಿಗೂ ಖುಷಿ, ಮತ್ತು ಮೈದನಿಗೂ ಖುಷಿ, ಎಲ್ಲರಿಗೂ ತುಂಬ ಖುಷಿ ಆಗ್ಬಿಡ್ತಾರೆ ಅವರು.
ಒಳ್ಳೆಯದಾಯಿತು ಇವಳು ತೊಲಗಿದ್ದು ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಿರ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರೋಡ್ತೀನಿ. ನಮಸ್ಕಾರ. ಬಾಯ್.